ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊಸದಾಗಿ ನೋಟಿಫಿಕೇಷನ್ ಆಗಿರೋವಂಥದ್ದು ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಕೆ ಡಿಪಾರ್ಟ್ಮೆಂಟಿಂದ FDA STA ನೋಟಿಫಿಕೇಷನ್ ಆಗಿರೋವಂಥದ್ದು. ಸೊ ಅದರಲ್ಲಿ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಕಾಲ್ಫರ್ ಆಗಿದೆ. ಪ್ರಥಮ ದರ್ಜೆ ನೋಡ್ಬೋದು ನೀವು. ಪ್ರಥಮ ದರ್ಜೆ ಒಂದು 2 ಪೋಸ್ಟು ಮತ್ತು ದ್ವಿತೀಯ ದರ್ಜೆ ಬಂದು 4 ಪೋಸ್ಟ್ ಕಾಲ್ಫರ್ ಆಗಿದೆ. ಟೋಟಲ್ 6 ಪೋಸ್ಟ್ ಕಾಲ್ಫರ್ ಆಗಿರುವಂಥದ್ದು. ಆಮೇಲೆ ಪರಿಶಿಷ್ಟ ಜಾತಿಗೆ 1 ಪೋಸ್ಟು, ಇತರೆ 1 ಪೋಸ್ಟು ಪ್ರಥಮ ದರ್ಜೆಯಲ್ಲಿ. ಸೊ ಟೋಟಲಿ 2 ಪೋಸ್ಟ್ ಇದೆ. ದ್ವಿತೀಯ ದರ್ಜೆ ಒಂದು ಪರಿಶಿಷ್ಟ ಜಾತಿಗೆ 1 ಪೋಸ್ಟು, ಸೊ ಸಾಮಾನ್ಯ ವರ್ಗಕ್ಕೆ 1 ಪೋಸ್ಟು ಮತ್ತು ಇತರೆ 1 ಪೋಸ್ಟ್. ಸೊ ಇದರಲ್ಲಿ 2 ಪೋಸ್ಟ್ ಇರೋವಂಥದ್ದು. ಸೊ ಟೋಟಲಿ 4 ಪೋಸ್ಟ್ ಇರೋವಂಥದ್ದು. ಸೊ ಇದಕ್ಕೆ ಪ್ರಥಮ ದರ್ಜೆ ಸಹಾಯಕರಿಗೆ ಬಂದು ಯಾವುದಾದ್ರೂ ಪದವಿ ಅಂದರೆ ಕಾನೂನಿನಲ್ಲಿ ಇರುವಂಥ ರೀತಿಯ ಸ್ಥಾಪಿಸಲ್ಪಟ್ಟಿರುವಂಥ ಇದರಲ್ಲಿ ಪದವಿ ಆಗಿರಬೇಕು. ಪದವಿ ಅಥವಾ ಈಕ್ವಲೆಂಟ್ ಪದವಿ ಯಾವುದಾದ್ರೂ ಆಗಿರ್ಬೋದು. ಸೊ ಈಕ್ವಲೆಂಟ್ ಡಿಗ್ರಿ ಸೊ ಆಗಿದ್ದರೆ ಅವರು FDAಗೆ ಅಪ್ಲೈ ಮಾಡ್ಬೋದು. ಇನ್ನು ದ್ವಿತೀಯ ದರ್ಜೆ ಸಹಾಯಕರು ನೋಡೋದಾದರೆ PUC ಅಥವಾ ತತ್ಸಮ ವಿದ್ಯಾರ್ಹತೆ ಅಂದರೆ ಅದರದ್ದು ಇದು ಲೆವೆಲ್ ಆಗಿ PUC ಲೆವೆಲ್ಗೆ. ಸೊ ಅದು ಯಾವುದಾದ್ರೂ 12th ಕ್ಲಾಸ್ ಸಮವಾಗಿರುವಂತಹ ಒಂದು ಇದ್ರ ಮೇಲೆ FDA STA ಅಪ್ಲಿಕೇಶನ್ ಹಾಕಬಹುದು. ಇನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ಒಂದು ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಪರಿಶಿಷ್ಟ ಪ್ರವರ್ಗ 2A BA ಮತ್ತು 3B ಅಭ್ಯರ್ಥಿಗಳಿಗೆ 43 ಇಯರ್ಸ್ವರೆಗೆ ಇದೆ. ಮತ್ತು SC ST ಪ್ರವರ್ಗ 1 ಅವರಿಗೆ 45 ಇಯರ್ಸ್ವರೆಗೂ ಇರುವಂಥದ್ದು. ಸೊ ಇನ್ನು ಅದರದ್ದು ಏನೋ ಒಂದಷ್ಟು ಸಿಲಬಸ್ ಬಗ್ಗೆ ನೋಡೋದಾದರೆ ಇದನ್ನೆಲ್ಲನೂ ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ನಮ್ಮದು ಗ್ರೂಪ್ ಆಗಿರುವಂತಹ ಟೆಲಿಗ್ರಾಮ್ ಗ್ರೂಪಲ್ಲಿ KM ಅಂಜಲಿ ಕ್ಲಾಸಸ್ ಅಂತ. ಸೊ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇದರ ಒಂದು PDF ನಾನಲ್ಲಿ ಹಾಕಿರ್ತೀನಿ. ಆನ್ಲೈನ್ ಅರ್ಜಿ ಸಲ್ಲಿಸುವ ಒಂದು ಪ್ರಾರಂಭ ದಿನಾಂಕ ಬಂದು 20/5/2026ರಿಂದ ನಾವು ಅರ್ಜಿ ಹಾಕ್ಬೋದು. ಮತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 30/6/2026ರವರೆಗೆ ಇರೋವಂಥದ್ದು. ಇನ್ನು ಶುಲ್ಕ ಪಾವತಿ ಮಾಡೋ ಕೊನೆಯ ದಿನಾಂಕ ಬಂದು 4ನೇ ತಾರೀಕು 4/6/2026 ಸಂಜೆ 4ರವರೆಗೆ ಕೊಟ್ಟಿರುವಂಥದ್ದು. ಸೊ ಪರೀಕ್ಷಾ ದಿನಾಂಕವನ್ನು ಇನ್ನೂ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಮಾಡ್ತಾರೆ ಇಷ್ಟರೊಳಗಡೆ. ಸೊ ಇನ್ನು ಫೀಸ್ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ಪ್ರವರ್ಗ ಒಂದು ಏನು 2A 2B ಮತ್ತು 3A 3B ಇದೆಲ್ಲ. ಸೊ ಅವರಿಗೆ 750 ಇದೆ. 500 ರೂಪಾಯಿ ಅರ್ಜಿ ಶುಲ್ಕ ಮತ್ತು ಪ್ರಕ್ರಿಯೆ ಶುಲ್ಕ 250 ಇರೋವಂಥದ್ದು. ಮತ್ತು SC ST ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ಇದೆ. ಸೊ ಇನ್ನು ವಿಕಲಚೇತನ ಏನಿರ್ತಾರಲ್ಲ ಅವ್ರಿಗೆ 250 ಇರೋವಂಥದ್ದು. ಎಷ್ಟು ಫೀಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ ಅಥವಾ ಪಠ್ಯಕ್ರಮ ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕರಿಗೆ ಸೊ ಪೇಪರ್ 1 ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳು ಇರ್ತವೆ. ಸಾಮಾನ್ಯ ವಿಷಯ ವಿಜ್ಞಾನ, ಭೂಗೋಳ ಶಾಸ್ತ್ರ ವಿಷಯ, ಸಮಾಜ ವಿಜ್ಞಾನ ಮತ್ತು ವಿಷಯಗಳು, ಭಾರತೀಯ ಸಮಾಜ ಬೆಳವಣಿಗೆ. ಸೊ ಈ ಥರ GK ಸಬ್ಜೆಕ್ಟ್ಸ್ ಎಲ್ಲ ಇರ್ತವೆ. ನಾರ್ತ್ 6 ಸಬ್ಜೆಕ್ಟ್ಸ್ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲನೂ ಇದರಲ್ಲಿ ಕವರ್ ಆಗಿರ್ತವೆ. ಅದು ಬಿಟ್ಟು ಸ್ವತಂತ್ರ ನಂತರ ಕರ್ನಾಟಕ ಭೂ ಸುಧಾರಣೆಗಳ ಬಗ್ಗೆನೂ ಓದ್ಕೋಬೇಕಾಗುತ್ತೆ. ಮತ್ತು ಸಾಮಾಜಿಕ ಬದಲಾವಣೆ ವಿಷಯಗಳು, ಕರ್ನಾಟಕ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಮತ್ತು ಪಂಚಾಯತ್ ರಾಜ್ಯ ಬಗ್ಗೆ ಓದಬೇಕು. ಕರ್ನಾಟಕ ಪರಿಣಾಮಕಾರಿ ಆಡಳಿತದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತು ಓದಬೇಕು. ಮತ್ತು ಕರ್ನಾಟಕ ಪರಿಸರ ಸಮಸ್ಯೆಗಳು, ಅಭಿವೃದ್ಧಿ ವಿಷಯಗಳು, ಭೌತಿಕ ಸಾಮರ್ಥ್ಯ ಬಗ್ಗೆ ಓದಬೇಕಾಗುತ್ತೆ. ಇನ್ನು ಪೇಪರ್ 2 ಏನಿದೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರು. ಸೊ ಇದು 100 ಮಾರ್ಕ್ಸು, 2 ಗಂಟೆ ಎಕ್ಸಾಮ್ ಇರುತ್ತೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಬಂದು ಸೊ ಸೇಮ್ GK ಏನು FDAಯಲ್ಲಿದೆಯಲ್ಲ ಸೊ ಅದೇ ಥರನೇ 2 ಗಂಟೆ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಇನ್ನು ಪೇಪರ್ 2 ಸೇಮ್ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಇರುತ್ತೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯ ಅರ್ಹತೆಯವರಿಗೆ 35% ಅಂಕಗಳ ಗಳಿಸುವುದು ಕಡ್ಡಾಯವಾಗಿರುತ್ತೆ. ಸೊ ಇದರಲ್ಲಿ ಏನು ಅಭ್ಯರ್ಥಿಗಳು ಇರ್ತಾರಲ್ಲ ಅದರಲ್ಲಿ
ಕಡ್ಡಾಯ ಕನ್ನಡ ಏನಿದೆ ಅದರಲ್ಲಿ 35% ಮಾರ್ಕ್ಸು ಗಳಿಸಬೇಕು. ಸೊ ಆವಾಗಷ್ಟೇ ಅವರು ನೆಕ್ಸ್ಟ್ ಏನಿದೆ ಪೇಪರ್ 1 ಪೇಪರ್ 2 ಅದಕ್ಕೆ ಕ್ವಾಲಿಫೈ ಆಗಿ ಲಿಸ್ಟಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1/4 ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು. ಸೊ ಇತ್ತೀಚಿನ ಎಕ್ಸಾಮ್ ನಡೀತಲ್ಲ 7 or 8 ಎಕ್ಸಾಮು, ಸೊ ಫೆಬ್ರವರಿಯಲ್ಲಿ ಅದರಲ್ಲಿ ಗೊತ್ತಾಗಿರುತ್ತೆ. ಆಪ್ಷನ್ಸು 5 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸಲ್ಲ 5 ಆಪ್ಷನ್ ಇರುತ್ತೆ. ಸೊ ನಮಗೆ ಯಾವ್ದು ಗೊತ್ತಿರಲ್ಲ ಅದು 5ನೇ ಆಪ್ಷನ್ಗೆ ನಾವು ಒಂದು ಹೋಲ್ ಇರುತ್ತಲ್ಲ ಸೊ ಅದಕ್ಕೆ ಫಿಲ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಷರತ್ತುಗಳು ಎಲ್ಲನೂ ಸೊ ಆಲ್ರೆಡಿ ನೀವು ಎಕ್ಸಾಮ್ ಬರೆದಿದ್ರೆ ಗೊತ್ತಿರುತ್ತೆ. ಇಲ್ಲ ಈ PDF ನಾನು ಹಾಕಿರ್ತೀನಿ, ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದಾಗಿದೆ. ಸೊ ಇಷ್ಟು ನೋಟಿಫಿಕೇಷನ್ ರಿಲೇಟೆಡು. ಆಧಾರ್ ಕಾರ್ಡು ಸೊ ಇದೆಲ್ಲನೂ ಇವಾಗ ನೆಕ್ಸ್ಟ್ ಇದು ಸ್ಟಾರ್ಟ್ ಆಗುತ್ತಲ್ಲ ಸೊ ಆವಾಗ ಅಪ್ಡೇಟ್ ಮಾಡ್ತಾರೆ. ವೆಬ್ಸೈಟ್ ಲಿಂಕನ್ನು ಸಹ ನಾನು ಹೇಳ್ತೀನಿ ನೆಕ್ಸ್ಟ್ ಇದು ಸ್ಟಾರ್ಟ್ ಆದಾಗ. ಸೊ ಇದು ಫಸ್ಟ್ ನೋಟಿಫಿಕೇಷನ್, ಏನು ರೋಸ್ಟರ್ ಫೈನಲ್ ಆದಮೇಲೆ ಆಗಿರುವಂತಹ ಫಸ್ಟ್ ನೋಟಿಫಿಕೇಷನ್ ಆಗಿರುತ್ತೆ. ಸೊ ನೋಟಿಫಿಕೇಷನ್ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಎಲ್ಲ ಬಂದರೆ ಸೊ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸು ಸಹ ಇರುತ್ತೆ, ಯಾರು ಚೆಕ್ ಮಾಡಿಲ್ಲ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.